ದ್ವಾದಶ ಸ್ತೋತ್ರ ರೋಗಿಗಳು ಪಠನ ಮಾಡಲಿಕ್ಕೆ ಇದ್ದಂತಹ ಸ್ತೋತ್ರ. ವಿಶೇಷವಾಗಿ ರೋಗಿಗಳಿಗಾಗಿಯೇ ಆಚಾರ್ಯರು ಔಷಧಿ ರೂಪದಲ್ಲಿ ಕೊಟ್ಟಂತಹ ಮಂತ್ರ ಇದು. ಏನು ರೋಗಿಗಳಿಗೆ ಅಂತ ಎಲ್ಲಿ ಹೇಳಿದ್ದಾರೆ? ಆ ಸ್ತೋತ್ರದ ಹೆಸರು ಉಂಟಲ್ಲ, ಅದರಿಂದಲೇ ಗೊತ್ತಾಗುತ್ತೆ ಇದು ರೋಗಿಗಳಿಗೆ ಈ ಸ್ತೋತ್ರ. ಬೇರೆಯವರು ಹೇಳಬಾರ್ದು ಅಂತೇನಿಲ್ಲ, ರೋಗಿಗಳಂತೂ ಹೇಳಲೇಬೇಕು ಅಂತ ಅರ್ಥ. ರೋಗ ಬಂದವರು ರೋಗ ಪರಿಹಾರಕ್ಕಾಗಿ, ರೋಗ ಇಲ್ಲದವರು ರೋಗ ಬಾರದೇ ಇರುವುದಕ್ಕಾಗಿ, ಎರಡೂ ರೀತಿಯಲ್ಲಿ ಸ್ತೋತ್ರ. ಎಲ್ಲಿ ಹೇಳಿದ್ದಾರೆ? ಆ ಹೆಸರಲ್ಲೇ ಉಂಟು ನೋಡಿ. ಏನು ಹೆಸರು ಇದರದ್ದು? ದ್ವಾದಶ ಸ್ತೋತ್ರ. ನಾವು ನಿನ್ನೆ ಒಂದು ರೀತಿ ನೋಡಿದೆವು. ದ್ವಾ ಅಂದರೆ 2, ದಶ ಅಂದರೆ 10, 10 ಕೂಡಿಸಿ 2 12, 12 ಸ್ತೋತ್ರಗಳು ಅಂತ ಒಂದು ನೋಡಿದೆವು. ಇನ್ನೊಂದು ನೋಡೋಣ. ದ್ವಾದ ಶ ಸ್ತೋತ್ರ. ನಮಗೆ ಮಧ್ವರು ಒಂದು ಮಾತು ಹೇಳಿದ್ದಾರೆ, ಪಾಠ ಮಾಡುವ ಮೊದಲೇ ಒಂದು ಮಾತು ಹೇಳಿದ್ದಾರೆ. ನಾನು ಕೊಟ್ಟ ಆಹಾರವನ್ನು ಹಾಗೆಯೇ ನುಂಗುವುದಲ್ಲ, ಅದನ್ನು ಜಗಿದು ಜಗಿದು ನುಂಗಬೇಕು. ಬಾಳೆಹಣ್ಣು ಕೊಟ್ಟರು ಇಡೀ ನುಂಗುವುದಲ್ಲ, ತುಂಡು ಮಾಡಿ ಬಾಯಿಯೊಳಗಿಟ್ಟು, ಕಚ್ಚಿ ತುಂಡು ಮಾಡುವುದಲ್ಲ, ಕೈಯಲ್ಲಿ ದೇವರು ಕೈ ಕೊಟ್ಟಿದ್ದಾನೆ, 2 ಕೈ ಕೊಟ್ಟಿದ್ದಾನೆ, ಕೈಯಲ್ಲಿ ತುಂಡು ಮಾಡಿ ಬಾಯಿಯಲ್ಲಿಟ್ಟು ಚೆನ್ನಾಗಿ ಜಗದು ಬಾಯಿಯ ರಸವನ್ನು ಅದಕ್ಕೆ ಸೇರಿಸಿ ಹೊಟ್ಟೆಯೊಳಗೆ ಹಾಕಿಕೊಂಡಾಗ ಆರೋಗ್ಯ ಆಗ್ತದೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಈಗ ಏನು ಶಬ್ದಗಳನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ ಅದನ್ನು ಹೇಳಿದರು. ಹಾಗೆ ನುಂಗಬೇಡ, ಅದನ್ನು ತುಂಡು ತುಂಡು ಮಾಡಿ ಜಗದು ಜಗದು ನುಂಗು ಅಂತ. ಅದೇ ರೀತಿಯಲ್ಲಿ ದ್ವಾದಶ ಸ್ತೋತ್ರ ಅಂತ ಒಂದು ಕೊಟ್ಟಿದ್ದಾರೆ. ಇದನ್ನು ಕೂಡ ಜಗಿಯೋಣ. ನಾವು ಸುಮ್ಮನೆ ಊರಿನವರ ವಿಷಯವನ್ನು ಜಗೀತಾ ಇರ್ತೇವೆ ಯಾವಾಗಲೂ. ಅದಕ್ಕಂದ್ರೆ ಊರಿನವರ ವಿಷಯವನ್ನು ಜಗದದ್ದರಿಂದ ಏನು ಲಾಭ ಇಲ್ಲ, ಸ್ವಲ್ಪ ನಷ್ಟನೇ. ಏನು ನಷ್ಟ? ಇದ್ದ ಪುಣ್ಯ ಎಲ್ಲ ಅವರಿಗೆ ಹೋಗುತ್ತೆ, ಅವರ ಪಾಪ ಎಲ್ಲ ನಮಗೆ ಬರುತ್ತೆ. ಲಾಭ ಉಂಟು, ಏನು ಪಾಪದ ಲಾಭ ಉಂಟು. ಅದಕ್ಕೆ ಅದೇ ರೀತಿ ಇಲ್ಲಿ ಕೂಡ ಜಗಿ, ಇದನ್ನು ಶಬ್ದಗಳನ್ನು ಜಗಿ, ಶಬ್ದಗಳನ್ನು ತುಂಡು ಮಾಡು. ದ್ವಾದ ಅಲ್ಲಿಗೆ ನಿಲ್ಲಿಸು, ಆಮೇಲೆ ಶಾ ಅಂತ ಮಾಡು. ದ್ವಾದ ಎನ್ನುವುದನ್ನು ಕೂಡ ಪುನಃ ತುಂಡು ಮಾಡು. ದ್ವಾ ಅದ ದ್ವಾದ. ದ್ವಾ 2 ಹೊತ್ತು. ದ್ವಾ ಅಂದರೆ 2 ತಾನೆ. ಏನು 2 ಹೊತ್ತು? ದ್ವಾ 2 ಹೊತ್ತು. ಅದ ಅಂದರೆ ತಿಮ್ಮಂಡಿಗಳು, 2 ಹೊತ್ತು ತಿನ್ನುವವರು. ಯಾರು 2 ಹೊತ್ತು ತಿನ್ನುವವರು? ಅವರನ್ನು ಏನು ಅಂತ ಕರೀತಾರೆ? ಹಿರಿಯರೊಂದು ಮಾತು ಹೇಳಿದ್ದುಂಟು, 1 ಹೊತ್ತು ತಿಂದವನು ಯೋಗಿ. ಈಗ ಅರ್ಥ ಆಯ್ತಾ? 2 ಹೊತ್ತು ತಿಂದವನು ರೋಗಿ. ನಾವೆಲ್ಲ 2 ಹೊತ್ತು ತಿನ್ನುವವರು, ಹಗಲು ತಿನ್ನುವವರು, ರಾತ್ರಿಯೂ ತಿನ್ನುವವರು. 2 ಹೊತ್ತು ಇನ್ನು ಮುಂದುವರಿಸಿದ್ದಾರೆ ಅದನ್ನು. 3 ಹೊತ್ತು ತಿಂದವನು ಭೋಗಿ. 4 ಹೊತ್ತು ತಿಂದವನನ್ನು ಎತ್ತಿಕೊಂಡು ನಾವೀಗ 2 ಹೊತ್ತು ತಿನ್ನುವವರು, ಹಗಲು ರಾತ್ರಿ. ಆದ್ದರಿಂದ ನಾವು ರೋಗಿಗಳು. ನಮ್ಮ ರೋಗದ ಪರಿಹಾರಕ್ಕೋಸ್ಕರ ದ್ವಾದರ. 2 ಹೊತ್ತು ತಿನ್ನುವವರು ತಾನೇ? ದ್ವಾದರ 2 ಹೊತ್ತು ತಿನ್ನತಕ್ಕಂತಹ, ಆದ್ದರಿಂದಲೇ ರೋಗಿಗಳಾದ, ರೋಗ ಶಮನಕ್ಕಾಗಿ. ಶಾ ಅಂತುಂಟು, ದ್ವಾದಶ ಶಾ ಅಂತುಂಟು. ಶಾ ಅಂದರೆ ಶಮನ. ಯಾವುದರ ಶಮನ? ರೋಗದ ಶಮನ. 2 ಹೊತ್ತು ತಿನ್ನುವವರು, ಆದ್ದರಿಂದಲೇ ರೋಗಿಗಳು. ಅವರ ರೋಗದ ಶಮನಕ್ಕಾಗಿ ಇರುವ ಸ್ತೋತ್ರವೇ ದ್ವಾದಶ ಸ್ತೋತ್ರ ಅಂತ ಆಚಾರ್ಯ ಮಧ್ವರಂದರು. ಆದ್ದರಿಂದ ವಿಶೇಷವಾಗಿ ಯಾವಾಗ ಪಠನೆ ಮಾಡಬೇಕು ಅಂತ ಹೇಳಿದ್ದು, ಆ 2 ಹೊತ್ತು ತಿಂತೇವಲ್ಲ ಆ ಸಮಯದಲ್ಲೇ ಪಠನೆ ಮಾಡಬೇಕು ಅಂತ ಹೇಳಿದ್ದು.
2 ಹೊತ್ತು ತಿನ್ನುವಾಗ ಅದರಲ್ಲಿ ಒಂದು ನಾವೇನೋ ಸ್ವಲ್ಪ ಪುಣ್ಯವಂತರು. ಎಷ್ಟೇ ಹೊತ್ತು ತಿನ್ನುವ ಮೊದಲೊಂದು ಗೋವಿಂದ ಅಂತ ಹೇಳಿಕೊಂಡೇ ನಾವು ತಿನ್ನುವವರು. ಹಾಗಾದರೆ ಆ ಗೋವಿಂದ ಅಂತ ಹೇಳುವಾಗ ಅದರ ಜೊತೆಯಲ್ಲಿ ಇದನ್ನು ಸೇರಿಸು, ದ್ವಾದಶ ಸ್ತೋತ್ರದ ಒಂದು ನುಡಿಯನ್ನಾದರೂ ಸೇರಿಸು. ಆಹಾರ ಶುದ್ಧ ಆಯಿತು, ರೋಗ ಪರಿಹಾರ ಆಯಿತು. ಎಲ್ಲ ಕಾಯಿಲೆಗಳಿಗೂ ಮೂಲ ಆಹಾರ. ಎಲ್ಲ ಜಗವ ನುಂಗಿ ತಿನ್ನುವುದಕ್ಕಡ್ಡಿಲ್ಲ. ಹಿರಿಯರು ಹೇಳಿದುಂಟು, ತಿನ್ನು ಜೀರ್ಣಕ್ಕೆ ಬರುತ್ತಾ ನೋಡು. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವನಿಗೆ, ಮುಂದೆ ದಕ್ಕಿಸಿಕೊಂಡವನಿಗೆ ಸಲ್ಲಾದು ರೋಗ ರುಜಿನಗಳ ಬಲ್ಲ ವೈದ್ಯರ ಕೇಳಿ. ಕಾಯಿಲೆ ಅಂಥೇಳಿ ವೈದ್ಯರ ಬಳಿಗೆ ಹೋಗೋಣ, ಮೊದಲು ಕೇಳುವುದೇ ಏನು ಕಾಯಿಲೆ ಅಂತಲ್ಲ, ಏನು ತಿಂದಿ ಅಂತಲೇ ಕೇಳೋದಂತೆ. ಹಂದಿ ಏನು ತಿಂದಿ ಅಂತಲೇ ಕೇಳ್ತಾರಂತೆ. ಹಾಗಾದರೆ 2 ಹೊತ್ತು ಉಣ್ಣತಕ್ಕಂತಹ ನಾವು ಆಹಾರ ಎಷ್ಟು ಕಲುಷಿತ ಅಂತ ನಮಗೇನೇ ಗೊತ್ತು. ಈಗಿನ ವಾತಾವರಣದಲ್ಲಿ ಎಂಥ ಆಹಾರಗಳಿದ್ದಾವೆ ಅಂತ ನಮಗೇನೇ ಗೊತ್ತು. ಇಂತಹ ಆಹಾರಗಳನ್ನು ತಿಂದು ದೇಹಕ್ಕೂ ಕಾಯಿಲೆ, ಮನಸ್ಸಿಗೂ ಕಾಯಿಲೆ. ಹಾಗಾದರೆ ಅಂತಹ ಆಹಾರಗಳ ಶುದ್ಧಿಗೋಸ್ಕರ ಇರುವುದು ದ್ವಾದಶ ಸ್ತೋತ್ರ. 2 ಅದ ಎನ್ನುವುದಕ್ಕೆ ತಿನ್ನುವುದು ಅಂತ ಅರ್ಥ ಅಲ್ಲ. ನೀವೇನು ಪ್ರಶ್ನೆ ಮಾಡೋಲ್ಲ, ಯಾಕೆ ಸ್ವಾಮಿಗಳು ಹೇಳಿದ್ದಾರೆ, ಸ್ವಾಮಿಗಳು ಸುಳ್ಳಂತೂ ಖಂಡಿತ ಹೇಳೋಲ್ಲ, ನಿಮಗೆ ಧೈರ್ಯ ಉಂಟು. ಆದರೂ ಕೂಡ ನಮಗೇನೆ ಚಾಲ್ತಿಯಲ್ಲಿ ಉಂಟು, ನಮಗೇನೆ ಅನುಭವದಲ್ಲಿ ಉಂಟು. ಅದ ಅಂದರೆ ತಿನ್ನೋದು ಅಂತ. ಎಲ್ಲಿ ಅನುಭವ ಉಂಟು? ದಾಯಾದಿಗಳು ಯಾವಾಗ ಬಾರದಿದ್ದರೂ ಕೂಡ ಅಪ್ಪ ಸತ್ವ ಅಂತಂದಾಗ ಧುತ್ತನೆ ಬಂದರು ಭೂತದಂತೆ. ನಾನು ದಾಯಾದಿಗಳು, ನಮಗೂ ದಾಯ ಕೊಡಿ. ದಾಯ ಅಂದರೆ ಪಾಲು, ಅದ ಅಂದರೆ ತಿನ್ನೋದು. ದಾಯ ಅದ ಯಾರಲ್ಲಿ ಉಂಟೋ ಅವರು ದಾಯಾದಿಗಳು. ಅದ ಉಳ್ಳವರು ಅದಿಗಳು. ದಾಯ ಅಂದರೆ ಪಾಲು, ಅದ ಅಂದರೆ ತಿನ್ನುವಿಕೆ, ಆದಿ ಅಂದರೆ ತಿನ್ನುವವರು ಅಂತ ಅರ್ಥ, ಅದ ಅಂದರೆ ಪಾಲು ಅಂತ ಅರ್ಥ. ಜ್ಞಾನವುಳ್ಳವರು ಜ್ಞಾನಿಗಳು, ಗುಣವುಳ್ಳವರು ಗುಣಿಗಳು, ಧನವುಳ್ಳವರು ಧನಿಗಳು, ಮತ್ಸರವುಳ್ಳವರು ಮತ್ಸರಿಗಳು, ಮೋದವುಳ್ಳವರು ಮೋದಿಗಳು. ಅವನಿಗೊಬ್ಬನಿಗಲ್ರಿ, ಇಡೀ ಭಾರತ ದೇಶ ಈ ದಿವಸ ಮೋದದಿಂದ ನಿದ್ರೆ ಮಾಡುವಂತೆ ಯಾರು ಮಾಡಿದ್ದಾನೋ ಅವನೇ ಮೋದಿ ಅಂತ ಹಿರಿಯರು ಕೊಟ್ಟಿರತಕ್ಕಂತಹ ಅರ್ಥ. ಆದ್ದರಿಂದ ನಾವೆಲ್ಲ ಒಂದು ರೀತಿಯಲ್ಲಿ ರೋಗಿಗಳು. ಯಾವ ರೋಗ ಇಲ್ಲದಿದ್ದರೂ ಕೂಡ ಭವರೋಗ ಎನ್ನುವುದೊಂದು ಉಂಟೇ ಉಂಟಲ್ಲ. ಇದರ ಪರಿಹಾರಕ್ಕೆ ಆಚಾರ್ಯ ಮಧ್ವರು ನಮಗೆ ಮಧ್ವರು ಕೊಟ್ಟಿರತಕ್ಕಂಥ ಅಷ್ಟೂ ಗ್ರಂಥಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಎಲ್ಲ ಜನ್ಮಕ್ಕೂ ಸಾಧ್ಯ ಆಗ್ತದೋ ಇಲ್ವೋ, ಎಷ್ಟು ಜನ್ಮ ಬೇಕೋ ಏನೋ, ಅದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕಾದರೆ ಕೊನೆಗೆ ಏನು ಮಾಡಿದೆವು? ಯಶೋದೆಯಂತೆ ನಾವೆಲ್ಲ ಆಚಾರ್ಯ ಮಧ್ವರೆಂಬ ಕೃಷ್ಣನನ್ನು ಬೇಡಿಕೊಂಡೆವು. ಯಶೋದೆಗೆ ಬ್ರಹ್ಮಾಂಡ ಸುತ್ತಲಿಕ್ಕೆ ಸಾಧ್ಯ ಆಗಿಲ್ಲ, ಆದರೆ ಬ್ರಹ್ಮಾಂಡ ನೋಡಬೇಕು ಅಂತ ಆಸೆ ಆಯಿತು. ತನ್ನ ಸ್ವಾಮಿ, ತನ್ನ ಮಗ, ತನ್ನ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ತನ್ನ ತಾಯಿಗೆ ಬಾಯೋಳು ಜಗವನ್ನು ತೋರಿದ, ತನ್ನ ಬಾಯಿಯಲ್ಲೇ ಕೂತಲ್ಲೇ ಅಮ್ಮನಿಗೆ ಬ್ರಹ್ಮಾಂಡ ತೋರಿಸಿದ. ಯಶೋದೆಯಂತೆ ಇರತಕ್ಕಂತಹ ನಮ್ಮ ಮೇಲೆ ಕೃಪಾದಿಂದ ಆಚಾರ್ಯ ಮಧ್ವರೆಂಬ ಕೃಷ್ಣನು 12 ಸ್ತೋತ್ರ ಎನ್ನತಕ್ಕಂತಹ ತನ್ನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತಾನು ಏನೆಲ್ಲ ಹೇಳಲಿಕ್ಕೆ ಇತ್ತೋ ಅಷ್ಟನ್ನೂ ಕೂಡ 12 ಸ್ತೋತ್ರದಲ್ಲಿ ತುಂಬಿಸಿ ನಮಗೆ ಕೊಟ್ಟಿದ್ದಾರೆ ಆಚಾರ್ಯ ಮಧ್ವರು. ಆದ್ದರಿಂದ ಇಂತಹ 12 ಸ್ತೋತ್ರವನ್ನು ಪ್ರತಿ ದಿವಸಕ್ಕೆ ಒಂದು ಅಧ್ಯಾಯದಂತೆ ಆದರೂ ಕೂಡ ನಾವಿದನ್ನು ಪಾರಾಯಣ ಮಾಡಿ ನಮ್ಮ ರೋಗಗಳನ್ನು ಪರಿಹರಿಸಿಕೊಳ್ಳೋಣ ಅಂಥೇಳಿ. ಏನು ಸ್ತೋತ್ರ? 12 ಸ್ತೋತ್ರ. ಏನು ಸ್ತೋತ್ರ? ವಿಶ್ವಂಬರನ ಸ್ತೋತ್ರ. ಗಣಪತಿ ವಿಶ್ವಂಬರ. ಯಾಕೆ ಅವ ಗಜಮುಖನಾದ? ವಿಶ್ವಂಬರ ನಾಮಕ ಭಗವಂತನ ಮಧ್ಯದ ಮುಖವನ್ನು ತಾನು ಉಪಾಸನೆ ಮಾಡಿದ. ಅವ 19 ಮುಖದ ದೇವರದು. ವಿಶ್ವಂಬರ ಅಂದರೆ 19 ಮುಖದ ದೇವರು. ಅದರಲ್ಲಿ ಮಧ್ಯದ ಮುಖ ಆನೆ, ಗಜಮುಖ.
ಆ ಮುಖವನ್ನು ಉಪಾಸನೆ ಮಾಡಿದ ಯಥಾ ಉಪಾಸತೆ ತಥೈವ ಭವತಿ ಅಂತ ನಿಯಮ. ಯಥಾ ಉಪಾಸತೆ ಕೃಷ್ಣ ಸಾಯ್ತಾನೆ 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 ಅಂತ ಉಪಾಸನೆ ಮಾಡಿದ್ದಳು, ಫಲಿತಾಂಶ ಸತ್ತು. ಯಾರು? ಪೂತನ. ಕಂಸ ಕಳಿಸಿಕೊಟ್ಟದ್ದು. ಇವತ್ತು ನಾನು ಕೃಷ್ಣನನ್ನು ಕೊಲ್ತೇನೆ, ಕೃಷ್ಣ ಸಾಯ್ತಾನೆ. ಯಥಾ ಉಪಾಸತೆ ತಥೈವ ಭವತಿ. ನಾವು ದೇವರನ್ನು ಯಾವ ರೀತಿ ಉಪಾಸನೆ ಮಾಡ್ತೇವೆ ಅದೇ ರೀತಿ ರುಕ್ಮಿಣೀಪತಿ 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 ಅಂತ ದೇವರನ್ನು ಉಪಾಸನೆ ಮಾಡಿದರೆ ರುಕ್ಮಿಣಿಯಂತಹ ಹೆಂಡತಿಯನ್ನು ಕೃಷ್ಣನಂತಹ ಗಂಡನನ್ನೂ ಕೊಡ್ತಾನೆ ಭಗವಂತ. ಅಂದರೆ ಏನರ್ಥ? ಅನ್ಯೋನ್ಯತೆ ದಾಂಪತ್ಯದಲ್ಲಿ ಇರತಕ್ಕಂತಹ ಸತಿಪತಿಗಳನ್ನಾಗಿ ಮಾಡ್ತಾನೆ. ಸಂತತಿ ಇಲ್ವಾ? ದೇವಕಿನಂದನ 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 ಅಂತ ಉಪಾಸನೆ ಮಾಡಿದರೆ ತನ್ನಂತಹ ಒಂದು ಸಂತತಿಯನ್ನು ಕೃಷ್ಣ ಕೊಡ್ತಾನೆ. ಆದ್ದರಿಂದ ಯಥಾ ಉಪಾಸತೆ, ಗಜಮುಖನನ್ನು ಉಪಾಸನೆ ಮಾಡಿದ ಸ್ವಯಂ ತಾನು ಗಜಮುಖನಾದ.